ಪ್ರಾಸಿಕ್ಯೂಷನ್ ಫೈಟ್ ನಲ್ಲಿ ಸಿದ್ದರಾಮಯ್ಯಗೆ ಹಿನ್ನಡೆ ಉಂಟಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಸಿದ್ದು? ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಆಗತ್ತಾ ಕರ್ನಾಟಕದಲ್ಲಿ? ಸಿದ್ದರಾಮಯ್ಯ ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ದೊಡ್ಡ ಬೆಳವಣಿಗೆ ಆಗತ್ತಾ? ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ. ಕಾನೂನು ಪಂಡಿತರು ಸಚಿವರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ನಾಳೆ ವಿಭಾಗೀಯ ಪೀಠಕ್ಕೆ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಜೊತೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಕಾನೂನು ಹೋರಾಟವನ್ನೇ ಅತ್ಯಂತ ಪ್ರಮುಖವಾಗಿ ಕೈಗೊಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯ ಸಭೆಯನ್ನು ಉದ್ದೇಶಿಸಿ ಯುವ ಸಂಸದರು, ಅಭಿವೃದ್ಧಿ ಅಧಿಕಾರರಾದಂತಹ ರಾಘವೇಂದ್ರ ಅವರು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧಿಕ್ಕಾರ ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿಯ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಲೇಬೇಕು 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 ಕೇಳಬೇಕು. ಮತ್ತು ಇದರ ಜೊತೆಗೆ ತಕ್ಷಣ ಅವರು ಬಹಿರಂಗ ಕ್ಷಮೆ ಕೇಳೋದ್ರ ಜೊತೆಗೆ ಇದನ್ನು ಇನ್ವೆಸ್ಟಿಗೇಷನ್ ಶುರು ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಮತ್ತು ಇನ್ನೊಂದು ಬೆಳವಣಿಗೆನೂ ಕೂಡ ನಡೆದಿದೆ. ಅವರ ವಕೀಲರು, ನಾವು ಅಪೀಲ್ ಹೋಗ್ತೀವಿ, ನೀವು ಇದನ್ನು ಅಬೇಯನ್ಸ್ದಲ್ಲಿ ಇಡಬೇಕು, ಆರ್ಡ್ರು ಇದನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಹೈಕೋರ್ಟು ನಿರಾಕರಿಸಿದೆ. ಹಾಗಾಗಿ ಒಂದು ನಿಮಿಷವೂ ಕೂಡ ಸಿದ್ದರಾಮಯ್ಯನವರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆ ಇಲ್ಲ. ಇದರ ಜೊತೆಯಲ್ಲಿ ರಾಹುಲ್ ಗಾಂಧಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ಭಾಳಷ್ಟು ಇತ್ತೀಚೆಗೆ ದೇಶ ಸರ್ ಒಂದ್ಸರಿ ಹಲೋ ಹೇಳಿ. ನಮ್ಮ ಜೊತೆ ದೂರದಾರ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಿಮ್ಗೆ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೇಕು ಇದನ್ನ. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾದಂತಹ ತೀರ್ಪು. ಏನ್ ಹೇಳಕ್ ಬಯಸ್ತೀರಿ? ತಕ್ಷಣ ಏನಾಗ್ಬೇಕೀಗ ಕಾನೂನಾತ್ಮಕವಾಗಿ ಮುಂದಿನ ಸ್ಟೆಪ್ ಏನು? ನಾನು ಕೇವಲ 5 ನಿಮಿಷದಿಂದ ಕೆವಿಯಟ್ ಫೈಲ್ ಮಾಡಿ ಬಂದಿದ್ದೀನಿ ಸುಪ್ರೀಂ ಕೋರ್ಟ್ಗೆ. ಚಾಲೆಂಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು, ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ಅವ್ರಿಗೆ ನೈತಿಕ ಈ ಪ್ರಕರಣ ಅವ್ರ ಮೇಲೆ ಬಂದಿದೆ ಅದಕ್ಕೆ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಇಮಿಡಿಯೇಟ್ಗೆ. ಯಾಕೆಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂದ್ರೆ ಅವರ ರಾಜೀನಾಮೆಗೆ ಅವಶ್ಯಕತೆ ಇದೆ. ಹಾಗಾಗಿ ಜಡ್ಜ್ಮೆಂಟು ಇವತ್ತೇನು ಬಂದಿದೆ, ಅವ್ರು ಒಂದು ನಿಮಿಷನೂ ಕೂಡ ಕಂಟಿನ್ಯೂ ಆಗಬಾರ್ದು. ಅವ್ರಿಗೇನಾದ್ರೂ ನೈತಿಕತೆ ರಾಜಕಾರಣದ ಬಗ್ಗೆ ಸರ್ ಲೀಗಲಿ ಏನ್ ಮಾಡ್ತೀರಿ? ಇಲ್ಲಿ ಒಂದು ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಕೆವಿಯಟ್ ಸಲ್ಲಿಕೆ ಮಾಡಿದ್ದೀರಿ. ಈಗ ಇಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಾಸೆಸ್ ಆಗಬೇಕಲ್ಲ, ಮುಂದೆ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಈಗ ನಾಳೆಯಿಂದನೇ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು PCR ಆಲ್ರೆಡಿ ಈಗ ಒಂದು ಆರ್ಡರ್ ಆಗಬೇಕಾಯ್ತು, ಅದು ಪೆಂಡಿಂಗ್ ಇದೆ. ಅಡ್ವಾನ್ಸ್ ಮಾಡಿ ಅದನ್ನ ರಿಕ್ವೆಸ್ಟ್ ಮಾಡೋದು ಜಡ್ಜಿಗೆ. ಸೊ ನಾವು ಕೂಡ ನಾಳೆ ಫೈಲ್ ಮಾಡ್ತಾ ಇದ್ದೇವೆ PCR. ಸೊ ಹಂಗಾಗಿ ನಾವು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. 1 or 2 days ಅಲ್ಲಿ ಈ 2 PCR ಆದೇಶಗಳು ಕೂಡ ಬರ್ತಾ ಇದ್ದಾವೆ. 2-3 PCಗಳು. ಈಗ ನಮ್ಮ 3 ಜನ ದೂರುದಾರರು ಕೂಡ 3 ಜನ ಸಪ್ರೇಟ್ ಆಗಿ ಆಗ್ತಾ ಇದ್ವಿ. ಆಲ್ರೆಡಿ ಇಬ್ರು ಫೈಲ್ ಮಾಡಿದರೆ, ನಾನು ನಾಳೆ ಫೈಲ್ ಮಾಡ್ತಾ ಇದ್ದೀನಿ. ಸೊ 3 ದೂರುಗಳ ಜಡ್ಜ್ಮೆಂಟ್ ಆರ್ಡರ್ಸ್ ಬರುತ್ತೆ. ಇಂಟೀರಿಯಂ ಆರ್ಡರ್ ಬಂದ ಮೇಲೆ ಅದ್ರ ಮೇಲೆ ಲೋಕಾಯುಕ್ತ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕು, FIR ಮಾಡಲೇಬೇಕು, ಮಾಡೇ ಮಾಡುತ್ತೆ. ಆ ಮಾಡಿದ ಮೇಲೆ ಇವ್ರು ಹೆಂಗ್ ಕಂಟಿನ್ಯೂ ಆಗ್ತಾರೆ, ಯಾವ ಆಧಾರದ ಮೇಲೆ ಕಂಟಿನ್ಯೂ ಆಗ್ತಾರೆ? ಸಿದ್ದರಾಮಯ್ಯನವರು ನೈತಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಅನೇಕ ವಿಚಾರಗಳನ್ನು, ಅವರು ಸಮಾಜವಾದವನ್ನು ಮಾತಾಡ್ತಾರೆ. ಕಾಂಗ್ರೆಸ್ನವರು ಎಸ್ಪೆಷಲಿ ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ನವರು ಎಸ್ಪೆಷಲಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಈ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕವಾದಂತಹ ಹಕ್ಕು ಇಲ್ಲ. ಸಿದ್ದರಾಮಯ್ಯನವರು ಅಭಿಷೇಕ್ ಮನು ಸಿಂಘ್ವಿ ಮತ್ತು ಇನ್ನಿತರೆ ದೊಡ್ಡ ದೊಡ್ಡ ಲಾಯರ್ಗಳನ್ನ ಒಟ್ಟಾಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರು ಏನೋ ಅವ್ರ ರೆಸಿಗ್ನೇಷನ್ ಕೊಡೋ ಬಗ್ಗೆ ಒಂದೇ ಒಂದು ಚಕಾರ ಕೂಡ ಎತ್ತುತ್ತಾ ಇಲ್ಲ. ಕಾಂಗ್ರೆಸ್ನ ಯಾವುದೇ ಲೀಡರ್ಸ್ ಚಕಾರ ಎತ್ತುತ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಹೋರಾಟವನ್ನ ಮುಂದುವರಿಸೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಹೇಗೆ ಕಾನೂನಾತ್ಮಕವಾಗಿ ಹೇಗೆ ಎದುರಿಸ್ತೀರಿ? ಕಾನೂನಾತ್ಮಕವಾಗಿ ನಾವು ಡೆಫಿನೆಟ್ಲಿ ನಾವು ಅದಕ್ಕೆ ಕೆವಿಯಟ್ ಫೈಲ್ ಮಾಡಿರೋದಲ್ವಾ. ನಾವು ಅವರು ಈ ಆರ್ಡರ್ನ ಚಾಲೆಂಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ನಾವು ಕೆವಿಯಟ್ನ ಫೈಲ್ ಮಾಡಿದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ. ನಾವು ಕೂಡ ಅಲ್ಲಿ ರೆಡಿ ಇದ್ದೇವೆ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮದೇ ಆದ ವಕೀಲರ ತಂಡ ಇಟ್ಕೊಂಡು ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ. ಅದರಲ್ಲಿ ಹಿಂದೆ ಮಾತಿಲ್ಲ. ಆದರೆ
ನಿಮ್ಮ ಮೇಲೆ ಏನು ನೀವು ಹೇಳ್ತಾ ಇದ್ರಲ್ಲ, ನೀವು ಹೇಳಿದ್ದಂತ ನಡ್ಕೊಳ್ಳಿ. ಇವತ್ತು ನೀವು ಅವತ್ತು ಅದೇ ಯಡಿಯೂರಪ್ಪನವ್ರ ಹಿಂದೆ ಈ ಪ್ರಕರಣ ಇಂಥದ್ದೇ ಒಂದು ಪ್ರಕರಣ ಆದಾಗ ನೀವೇನಂತ ಹೇಳಿದ್ರಿ, ನೀವು ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ರಿ, ನೀವು ಏನಂತ ಹೇಳಿಕೆಗಳನ್ನ ಕೊಟ್ಟಿದ್ರಿ, ಆ ಹೇಳಿಕೆಗಳನ್ನ ನೀವು ಜ್ಞಾಪಿಸ್ಕೊಂಡು ಅವತ್ತು ನೀವು ಇದೇ ಹೇಳಿದ್ರಾ, ನೀವೇನಂತ ಹೇಳಿದ್ರಿ, ಅದೇ ಆಧಾರದ ಮೇಲೆ ನಿಮಗೊಂದು ಅವ್ರಿಗೊಂದು ಆಗೋದು ಬೇಡ. ನೀವು ಡೆಮಾಕ್ರಸಿ ಸಿಸ್ಟಮ್ ಮೇಲೆ ಏನಾದ್ರು ಗೌರವ ಇದ್ರೆ ಲೆಟ್ ದೆಮ್ ರಿಸೈಡ್. ಪ್ರದೀಪ್ ಕುಮಾರ್ ಅವರೇ, ಒನ್ ಥಿಂಗ್ ಐ ಶುಡ್ ಟೆಲ್ ಯು, ನೀವು ಫಸ್ಟ್ ಇದು ಕೋರ್ಟ್ ಮೆಟ್ಲು ಹತ್ತಿದಾಗ್ಲೂ ಫಸ್ಟ್ ನೀವೇ ಕೆವಿಯಟ್ ಹಾಕಿ ಇದನ್ನ ಹೇಗೆ ಅಂದ್ರೆ ಬಹಳ ಅಟ್ಯಾಕಿಂಗ್ ಪ್ಲೇ ಇದು ನಿಮ್ದು. ಸಿದ್ದರಾಮಯ್ಯನವರಂತ ಸಿದ್ದರಾಮಯ್ಯ ಡಿಫೆನ್ಸ್ ಅಲ್ಲಿ ಓಡೋಂಗ್ ಮಾಡ್ಬಿಟ್ರಿ, ಡಿಫೆಂಡ್ ಮಾಡ್ಕೊಂಡು ಪ್ರತಿ ಹಂತದಲ್ಲೂ ಈಗಲೂ ಕೂಡ ಸುಪ್ರೀಂ ಕೋರ್ಟ್ಗೆ ನೀವು ಫಸ್ಟ್ ಕೆವಿಯಟ್ ಹಾಕಿ ಕಾನೂನು ಅಂದ್ರೆ ಬಹಳ ಸಮರ್ಥವಾಗಿ ಸಾಕ್ಷ್ಯಗಳನ್ನ ದಾಖಲೆಗಳನ್ನ ಕಲೆ ಹಾಕಿ ದಾಖಲೆಗಳು ಎಷ್ಟು ಸೂಕ್ತ ಸಮರ್ಥವಾಗಿದ್ವು ಅಂತಂದ್ರೆ ನಿಮ್ಗೆ ಇವತ್ತು ಈ ಥರದ ಒಂದು ರಿಸಲ್ಟ್ ಬಂದಿದೆ ಕೋರ್ಟಿಂದ ನ್ಯಾಯಯುತವಾಗಿ. ಹೇಗೆ ಸಾಧ್ಯ ಆಯ್ತು? ಕಾರಣ ಏನಪ್ಪಾ ಅಂತಂದ್ರೆ, ನಾನು ರಾಜಭವನಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಾಗ ರಾಜ್ಯಪಾಲರಿಗೆ ಅಲ್ಲೇ ಕೂಡ ಸ್ಕ್ರೂಟಿನೈಸ್ ಮಾಡಿದ್ರು. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಬೇಸಿಕಲಿ ದೇ ಆರ್ ದಿ ರೆಕ್ಟಿಫೈ ಆಲ್ ದ ಇಶ್ಯೂಸ್ ಅಂಡ್ ಕಲೆಕ್ಟ್ ದ ಡಾಕ್ಯುಮೆಂಟ್ಸ್ ಅಂಡ್ ವಾಟ್ ವೇ ದ ಸಿದ್ದರಾಮಯ್ಯ ಫ್ಯಾಮಿಲಿ ವಾಸ್ ಇನ್ವಾಲ್ವ್ಡ್ ಇನ್ ದಿ ಸ್ಕ್ಯಾಮ್. ಆ ವೇನಲ್ಲಿ ರಾಜ್ಯಪಾಲರು ಎಲ್ಲ ದಾಖಲಾತಿಗಳನ್ನ ವೆರಿ ಸೀರಿಯಸ್ಲಿ ಸ್ಕ್ರೂಟಿನೈಸ್. They are taking the legal experts' opinion from the own legal experts. That is the reason I also applied for the certified copies in Muda and get the documents and filed before the Raj Bhavan and as well as the High Court. That is the reason that this verdict was in favor of me. That is. So ನೀವು ಬಹಳ ಸೂಕ್ತವಾಗಿ ದಾಖಲೆಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಯ್ತು ಅಂತ. ಇಲ್ಲ, ಅದರಲ್ಲಿ ಏನಾಯ್ತು ಅಂದ್ರೆ, ನೀವು ಇವಾಗ್ಲೂ ಕೇಳಿದ್ರೆ ಮೇಡಮ್, ಮೂಡಾದಲ್ಲಿ ನೀವು ಯಾವುದೇ ಕಾಪಿಗೆ ಹಾಕಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಿಥಿಲ ಆಗಿದೆ ಅಂತ ಕೊಡ್ತಾ ಇದ್ರು. ಏನಾರು ಕೊಡಿ ನೀವು, ಈ ಪ್ರಕರಣದ ಬಗ್ಗೆ ಫೈಲ್ ಇಲ್ಲ ಅಂತ ಕೊಡೋದು 100% ಆಗಿದೆ ಈ ಕೇಸಲ್ಲಿ, ಡೌಟೇ ಬೇಡ. ಈ ಫೈಲೇ ಇಲ್ಲ ಅಲ್ಲಿ. ಇವಾಗ ನಿಮ್ಗೆ ನಾವು ಅವಾಗ ತಗೊಂಡಿದ್ದು ಸಿಕ್ಕಿದೆ, ಕಾನೂನು ಪ್ರಕಾರ ಅಪರಾಧ ಅಲ್ವಾ? ಖಂಡಿತ ಅಪರಾಧ. ನಾನು ಇದನ್ನ ಫೈಲ್ ಮಾಡಿದಾಗ December 3, 2023, ನಾನು ಅವಾಗಲೇ ಇಮಿಡಿಯೇಟ್ ಆಗಿ January, February ತಗೊಂಡಿದ್ವಿ ಡಾಕ್ಯುಮೆಂಟ್ಸು. ಸೊ ಹಂಗಾಗಿ ಸಿಕ್ತು. ಇವಾಗ ಅಪ್ಲೈ ಮಾಡಿ ಸಿಗ್ತಾ ಇಲ್ಲ ಡಾಕ್ಯುಮೆಂಟ್ಸ್. ಇಲ್ಲ, ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲ, ಫೈಲ್ ಶಿಥಿಲ ಆಗಿದೆ ಅಂತಾರೆ, ಫೈಲ್ ಇಲ್ಲ ಅಂತ ಕೊಡ್ತಾರೆ. ನೀವು ಏನೋ ಒಂದು ಅಂಡರ್ಸ್ಮೆಂಟ್ ಅನ್ರೀಸನ್ ಕೊಡ್ತಾರೆ, ಡೌಟ್ಫುಲ್ ರೀಸನ್ಸ್ ಕೊಟ್ಟು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಇದು ಅಲ್ಲಿ ಮೂಡಾದಲ್ಲಿ ಇದು ಒಂದೇ ಅಲ್ಲ, ಇಡೀ ಮೂಡನೇ ಸ್ಕ್ಯಾಮ್ ಇದೆ. ಹೇಗೆ ಸರ್ ಹೇಳ್ಬೋದಾ ಇನ್ನೊಂದ್ ಸ್ವಲ್ಪ? ಯಾಕೆಂದ್ರೆ ಮೂಡಾದಲ್ಲಿ 4839 ಸೈಟ್ಸ್ ಸ್ಕ್ಯಾಮ್ ಆಗಿರೋದು. ಇದು ಒಂದೇ ಅಲ್ಲ, ಅದು ಮೇಜರ್ ಪೊಲಿಟಿಷಿಯನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟೀಸ್. ಸೊ ಇವರೆಲ್ಲ ರಾಜಕಾರಣಿಗಳು ಮೈಸೂರು ನುಂಗಾಕ್ಬಿಟ್ಟಿದ್ದಾರೆ 100%. ಇದರಲ್ಲಿ ನೀವು ಒಬ್ಬ ಸಾಮಾನ್ಯ ರೈತ, ಸಾಮಾನ್ಯ ವ್ಯಕ್ತಿ ಮೈಸೂರಿನಲ್ಲಿ ಯಾರೋ ಸೈಟ್ ಬೇಕು ಅಂತ ಕೇಳ್ಕೊಂಡವನೋ, ಯಾರೋ ಜಮೀನು ಕಳ್ಕೊಂಡವನಿಗೋ ಈ ತರ ಪರಿಹಾರದ ಸಿಗ್ತಾ ಇಲ್ಲ. 20 ವರ್ಷ 30 ವರ್ಷ ದೇ ಆರ್ ಫೈಟಿಂಗ್ ಇನ್ ಕೋರ್ಟ್. ಒಂಥರ ಇದೆಲ್ಲ ಪಾಪಕ್ಕೂ ಸಿದ್ದರಾಮಯ್ಯನವರು ಮೈಸೂರು ಭಾಗದ ಬಹಳ ದೊಡ್ಡ ಲೀಡರ್ ಅಂತ ಕ್ಲೈಮ್ ಮಾಡ್ತಾರೆ. ಇದಷ್ಟಕ್ಕೂ ಒಂಥರ ಹೊಣೆ ಆದಂಗೆ ಮತ್ತು ಇದೆಲ್ಲ ಪಾಪಕ್ಕೆ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆಯಾ ಅಂತ ಅಲ್ಲ. ಅವರು ಅದಕ್ಕಿಂತ ದೊಡ್ಡ ಕ್ಲೈಮ್ ಯಾವುದು ಗೊತ್ತಾ? ನಾನು ಸಮಾಜವಾದಿ, ದಲಿತ ಮುಖಂಡ, ಹಿಂದುಳಿದ ವರ್ಗದ ನಾಯಕ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಈ ತರ ಹೇಳ್ತಾ ಇದ್ರು ಅವರು. ಅದ್ರ ಮೇಲೆ ಈಗ ದೊಡ್ಡ ಚುಕ್ಕೆ ಬಿದ್ದಿದೆ. ಅದಕ್ಕೆ ಉತ್ತರ ಕೊಡಬೇಕಾದಂತವರು ಸಿದ್ದರಾಮಯ್ಯನವರಿಗೆ ನೈತಿಕವಾಗಿ ಆಗ್ಲಿ, ಸಾಮಾಜಿಕವಾಗಿ ಆಗ್ಲಿ, ಯಾವುದೇ ಕಾರಣಕ್ಕೂ ಈ ರಾಜಕೀಯವಾಗಿ ಆಗ್ಲಿ ಈ ವಿಷಯವನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವರ ಕುಟುಂಬ ಮತ್ತು ಅವರು ಹಂತ ಹಂತವಾಗಿ ಈ ಪ್ರಕರಣದಲ್ಲಿ ಸ್ಕ್ಯಾಮ್ ಮಾಡಿರೋದು ಸತ್ಯ, ಅಧಿಕಾರ ದುರುಪಯೋಗ ಆಗಿರೋದು ಸತ್ಯ, ಅಧಿಕಾರ ದುರ್ಬಳಕೆ ಆಗಿರೋದು ಸತ್ಯ. ಆ ದಲಿತ ವರ್ಗಕ್ಕೆ ಸೇರಿದ ಜಮೀನನ್ನ ಕಬಳಿಸುವ ಎಲ್ಲ ಪ್ರಯತ್ನವನ್ನ ಮಾಡಿದಂಥದ್ದು ಮಹಾನ್ ಅಪರಾಧ. ಈಗಲೂ ಕೂಡ, ಈ ಕ್ಷಣಕ್ಕೂ ಕೂಡ ಅದು ರಾಮಲಿಂಗಾರೆಡ್ಡಿ ಅವರಂತಹ ಹಿರಿಯ ಸಜ್ಜನ ರಾಜಕಾರಣಿ ಇರ್ಬೋದು, ಅಥವಾ ಪ್ರಿಯಾಂಕ್ ಖರ್ಗೆ ಅವರಂತಹ ತಂದೆಯ ಪ್ರಭಾವ ಮತ್ತು ಒಂದು ಅವ್ರದ್ದೇ ಆದ ಶೈಲಿಯ ರಾಜಕಾರಣ ಮಾಡ್ಕೊಂಡ್ ಬಂದೆ. ಇವರೆಲ್ಲರೂ ಈ ಕ್ಷಣಕ್ಕೂ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಬಿಜೆಪಿ JDS ಸೇರಿ ಮಾಡ್ತಾ ಇರೋ ಕಾನ್ಸ್ಪಿರಸಿ, ಇದರಲ್ಲಿ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ. DK ಶಿವಕುಮಾರ್ ಹೇಳಿದ್ರು, ಮೈ ಚೀಫ್ ಮಿನಿಸ್ಟರ್ ಹ್ಯಾಸ್ ನಾಟ್ ಡನ್ ಎನಿ ರಾಂಗ್ ಅಂತಂದ್ಬಿಟ್ಟು. ಈಗ ನೋಡಿ, ಇದೆಲ್ಲ ಬಿಜೆಪಿ ಮಾಡ್ತಿರೋ ಕಾನ್ಸ್ಪಿರಸಿ. ಆಯ್ತು, ಬಿಜೆಪಿ JDS ಅಥವಾ ಇನ್ನೊಂದು ಯಾವುದೋ ಪೊಲಿಟಿಕಲ್ ಪಾರ್ಟಿ ಸೇರ್ಕೊಂಡೆ ಕಾನ್ಸ್ಪಿರಸಿ ಮಾಡಿದೆ ಅಂತಾನೆ ಇಟ್ಕೊಳ್ಳೋಣ. ಕೋರ್ಟ್ ಯಾಕಂಗ ಆದೇಶ ಮಾಡ್ತು? ಕೋರ್ಟ್ ಯಾಕೆ ಆದೇಶ ಮಾಡ್ತು? ಕೋರ್ಟ್ ಏನು ಯಾರ ಪಕ್ಷನೂ ಇಲ್ವಲ್ಲ. ಕೋರ್ಟ್ ನಿಮ್ಮ ವಿರುದ್ಧವಾದ ಆದೇಶವನ್ನ ಮಾಡಿದೆಯಲ್ಲ. 30-35 ಗಂಟೆಗಳ ಕಾಲ ಸುದೀರ್ಘವಾದಂತಹ ವಾದವನ್ನ ಎರಡೂ ಕಡೆ ಮಾಡಿದ್ದಾರೆ. ಅದು ಅಭಿಷೇಕ್ ಮನುಸಿಂಗಿ ಅಂತ ಹಿರಿಯ ವಕೀಲರನ್ನ ಕರೆಸ್ಕೊಂಡ್ಬಂದು ನೀವು ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡಿಸಿದ್ರಿ. ಅವ್ರು ಸುದೀರ್ಘವಾಗಿ ಎಲ್ಲವನ್ನ ಹೇಳಿದ್ರು.
ನಿಮ್ಮ ಈ ಇವತ್ತಿನ ಟೆಕ್ನಿಕಲ್ ಗ್ರೌಂಡ್ ಮೇಲೂ ಆರ್ಗ್ಯುಮೆಂಟ್ ಮಾಡಿದ್ರು, ನೀವು ರಾಜ್ಯಪಾಲರ ನಡೆ ದುರ್ಬಳಕೆ ಬಗ್ಗೆ ಮಾತಾಡಿದ್ರು, ಅವ್ರ ಆಮೇಲೆ ಫ್ಯಾಕ್ಟ್ಸ್ ಆಫ್ ದಿ ಕೇಸಲ್ಲಿ ಎಲ್ಲೂ ಕೂಡ ಬರದೇ ಇಲ್ಲ ಅಂದ್ರು, ಆಮೇಲೆ ಫ್ಯಾಕ್ಟ್ಸ್ ಆಫ್ ದಿ ಕೇಸಲ್ಲಿ ಸಿದ್ದರಾಮಯ್ಯವ್ರ ಪಾತ್ರನೇ ಇಲ್ಲ ಅಂತ ಹೇಳಿದ್ರು. ಈ ರೀತಿ ಎಲ್ಲ ಆರ್ಗ್ಯುಮೆಂಟ್ ಮಾಡಿದಾಗಿಯೂ ಸಹಿತ ಅವರ ಆ ನಡವಳಿಕೆ ಮತ್ತು ಅವರ ಅಧಿಕಾರ ದುರ್ಬಳಕೆ ಅವರ ಎಲ್ಲ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಕಾಣ್ತಾ ಇತ್ತು. ಹಾಗಾಗಿನೇ ಇವತ್ತು ಜಡ್ಜ್ಮೆಂಟು ಅವರ ವಿರುದ್ಧವಾಗಿ ಬಂದಿದೆ. ಓಕೆ ಸರ್, ನೀವು ಆರ್ಡರ್ ಕಾಪಿನ ಖಂಡಿತವಾಗ್ಲೂ ಡೀಟೇಲ್ ಆಗಿ ನೋಡಿರ್ತೀರಾ. ಅದರಲ್ಲಿ 17A PC ಆಕ್ಟ್ ವಿಚಾರದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಈ ಹಿಂದೆ ಏನು ಅಬ್ಜೆಕ್ಷನ್ಸ್ ನ ರೈಸ್ ಮಾಡಿದ್ರು, ಅಥವಾ ಇದು ಬರದೇ ಇಲ್ಲ 17A ಅಂಡರ್ಲಿ ಅನ್ನೋಂಥದ್ದು ಹೇಳಿದ್ರು, ಪೊಲೀಸ್ ಆಫೀಸರ್ ಅದಕ್ಕೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಅಂತ. ಆದ್ರೆ ಕೋರ್ಟ್ ಬೇರೆನೆ ಹೇಳಿದೆ, 17A ಅಂಡರ್ ಅಲ್ಲಿ ಬರುತ್ತೆ ಇದು ಅನ್ನೋಂಥದ್ದನ್ನ ಹೇಳಿದೆ. ಕೋರ್ಟ್ ಏನ್ ಹೇಳಿದೆ ಅದನ್ನ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಈಗ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ನಾನು ಈ ಪರ್ಮಿಷನ್ ಏನ್ ತಗೊಂಡಿದ್ದೀನಿ ಅದು ಕರೆಕ್ಟು, ನಾನು ಇದು ಇನ್ವೆಸ್ಟಿಗೇಷನ್ ಕೊಟ್ಟ ಆದ್ಮೇಲೆ ಕೂಡ ಆಫೀಸರ್ ಕ್ಯಾನ್ ಅಪ್ಲೈ ದಿ ಪರ್ಮಿಷನ್, ಅಲ್ಲೂ ಕೂಡ ಅವನು ಮತ್ತೆ ಕೂಡ ತಗೋಬೇಕು ಅನ್ನೋದು ಕೂಡ ಹೇಳಿದೆ. ಅದಾದ್ಮೇಲೆ ತಗೋತಾರೆ, ಅದಾದ ಲೆಟ್ ಟು ದ ಇನ್ವೆಸ್ಟಿಗೇಷನ್ ಆಫೀಸರ್. ನೀವು ಇಲ್ಲಿ ಏನಾಗಿದೆ, ಇನ್ವೆಸ್ಟಿಗೇಷನ್ ಮಾಡಕ್ಕಿಂತ ಮೊದಲು ಎಲ್ಲಾನು ಹೇಳಿದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅವಕಾಶ ಡೌಟ್ ಸ್ಟಾರ್ಟ್ ಆಗಿದೆ. ಎಸ್, ಸಿದ್ದರಾಮಯ್ಯನವರು, ಈಗ ನನ್ನ ಆಪಾದನೇನು, ಸಿದ್ದರಾಮಯ್ಯನವರು ಮತ್ತೆ ಅವರ ಕುಟುಂಬ ಈ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ. ತನಿಖೆನೇ ಮಾಡಬಾರ್ದು ಅಂದ್ರೆ ಹೇಗೆ? ಅದಕ್ಕೆ ಅವ್ರು ಹೇಳಿದ್ರು, ಜಡ್ಜ್ಮೆಂಟ್ ಆಗಿ ಕೊಟ್ಟಿರೋದಾಗೇನೆ. ಎಸ್, ನೀವು ಯಾರು ಬೇಕಾದ್ರೂ PCR ಹಾಕ್ಬೋದು, ಇದ್ರಲ್ಲಿ ಹಾಕಕ್ಕೆ ಅವಕಾಶ ಇದೆ, ಡೌಟ್ಫುಲ್ ಇದೆ ಅಂತ ಯಾರು ರಾಜ್ಯಪಾಲರು ರಿಪೋರ್ಟ್ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ರಾಜ್ಯಪಾಲರ ರಾಜಭವನದಿಂದ ಕೊಟ್ಟಂತ ಆ ವರ್ಡಿಕ್ಟ್ ಇದೆ, ಸ್ಯಾಂಕ್ಷನ್ ಇದೆ. ಸ್ಯಾಂಕ್ಷನ್ ಮೇಲೂ ಕೂಡ ಜಡ್ಜ್ ಇವತ್ತು ತುಂಬಾ ಕೂಲಂಕುಷವಾಗಿ ಮಾತಾಡಿದ್ದಾರೆ. ನೀವು ಅದ್ರ ವಿರುದ್ಧವಾಗಿ ನೀವು ಏನದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರಲ್ಲ, ಅದು ಕೂಡ ನೀವು ತಗೊಂಡ್ರೆ ತಪ್ಪು ಅಂತಾನೆ ಹೇಳಿದೆ. ತಪ್ಪು ಅನ್ನುವ ಅರ್ಥದಲ್ಲಿ ಮಾತಾಡಿದೆ. ಅಂದ್ರೆ ನೀವು ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಆಗಲ್ಲ. ಅವರಿಗೆ ಆದಂತ ರಾಜ್ಯಪಾಲರಿಗೆ ಒಂದು ಅಧಿಕಾರ ಇದೆ. ಆ ಅಧಿಕಾರವನ್ನು ಚಲಾಯಿಸಿ ಒಬ್ಬ ದೂರುದಾರ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅವರು ನಿಮ್ಮನ್ನ ಮಾಹಿತಿ ಕೇಳ್ತಕ್ಕಂಥದ್ದು ಅವ್ರಿಗೆ ಹಕ್ಕಿದೆ. ಹಾಗಾಗಿ ಯಾವುದೇ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ನ ವೈಲೇಷನ್ ಅಲ್ಲ. ನಿಮ್ಗೆ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ನಿಮ್ ನೋಟಿಸು ಕೊಟ್ಟಿದ್ದಾರೆ, ಉತ್ತರವನ್ನು ಕೇಳಿದ್ದಾರೆ, ಅದಾದ್ಮೇಲೆ ಮಾಡಿದ್ದಾರೆ. ಆದ್ರೆ ನೀವು ಆ ನೋಟಿಸ್ ಧಿಕ್ಕರಿಸುವ ಪ್ರಯತ್ನವನ್ನ ಮಾಡಿದ್ರಲ್ಲ. ನಮ್ಮ ಪರವಾಗಿ ತೀರ್ಪು ಬಂದಿಲ್ಲ ಅಂದ ತಕ್ಷಣ ಇದರಲ್ಲಿ ಕಾನ್ಸ್ಪಿರಸಿ ಇದೆ, ಅವ್ರ ಕಾನ್ಸ್ಪಿರಸಿ ಇದೆ. ನಮ್ಮ ಪರವಾಗಿ ತೀರ್ಪು ಇದೊಂಥರ EVM ಗಲಾಟೆ ಇದ್ದಂಗೆ. ನಮ್ಮ ಪರವಾಗಿ ಗೆದ್ರೆ EVM ಸರಿ ಇದೆ, ಗೆದ್ದಿಲ್ಲ ಅಂತಂದ್ರೆ EVM ಸರಿ ಇಲ್ಲ. ಎನಿವೆ ಸರ್, ಇದರ ಬಗ್ಗೆ ಕಾನೂನಿನ ದೃಷ್ಟಿಯಿಂದ ನೋಡೋದಾದ್ರೆ ರಾಜ್ಯಪಾಲರ ಅಧಿಕಾರದ ಕುರಿತಾಗಿ ಅಭಿಷೇಕ್ ಮನು ಸಿಂಘ್ವಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಎತ್ತಿದ್ರು. ರಾಜ್ಯಪಾಲರು ಕ್ಯಾಬಿನೆಟ್ ಡಿಸಿಷನ್ ನ ಕೇಳಲೇಬೇಕು, ಕ್ಯಾಬಿನೆಟ್ ಡಿಸಿಷನ್ ಗೆ ವಿರೋಧವಾಗಿ ಹೋಗಿದ್ದಾರೆ, ಸಂವಿಧಾನಾತ್ಮಕ ರೈಟ್ ಸರ್. ಟ್ಯೂಷನ್ ಫೈಟ್ ನಲ್ಲಿ ಸಿದ್ದರಾಮಯ್ಯಗೆ ಹಿನ್ನಡೆ ಉಂಟಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಸಿದ್ದು? ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಆಗತ್ತಾ ಕರ್ನಾಟಕದಲ್ಲಿ? ಸಿದ್ದರಾಮಯ್ಯ ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ದೊಡ್ಡ ಬೆಳವಣಿಗೆ ಆಗತ್ತಾ? ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ. ಕಾನೂನು ಪಂಡಿತರು ಸಚಿವರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ನಾಳೆ ವಿಭಾಗೀಯ ಪೀಠಕ್ಕೆ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಜೊತೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಕಾನೂನು ಹೋರಾಟವನ್ನೇ ಅತ್ಯಂತ ಪ್ರಮುಖವಾಗಿ ಕೈಗೊಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯ ಸಭೆಯನ್ನ ಉದ್ದೇಶಿಸಿ ಯುವ ಸಂಸದರು, ಅಭಿವೃದ್ಧಿ ಅಧಿಕಾರರಾದಂತಹ ರಾಘವೇಂದ್ರ ಅವರು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧಿಕ್ಕಾರ ಭಾರತ್ ಮಾತಾ ಕಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಿಜೆಪಿಯ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಲೇಬೇಕು 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 ಭಾರತ್ ಮಾತಾ ಕೇಳಬೇಕು. ಮತ್ತು ಇದರ ಜೊತೆಗೆ ತಕ್ಷಣ ಅವರು ಬಹಿರಂಗ ಕ್ಷಮೆ ಕೇಳೋದ್ರ ಜೊತೆಗೆ ಇದನ್ನು ಇನ್ವೆಸ್ಟಿಗೇಷನ್ ಶುರು ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಮತ್ತು ಇನ್ನೊಂದು ಬೆಳವಣಿಗೆನೂ ಕೂಡ ನಡೆದಿದೆ. ಅವರ ವಕೀಲರು, ನಾವು ಅಪೀಲ್ ಹೋಗ್ತೀವಿ, ನೀವು ಇದನ್ನು ಅಬೇಯನ್ಸ್ದಲ್ಲಿ ಇಡಬೇಕು, ಆರ್ಡ್ರು ಇದನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಹೈಕೋರ್ಟು ನಿರಾಕರಿಸಿದೆ. ಹಾಗಾಗಿ ಒಂದು ನಿಮಿಷವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆ ಇಲ್ಲ. ಇದರ ಜೊತೆಯಲ್ಲಿ ರಾಹುಲ್ ಗಾಂಧಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ಭಾಳಷ್ಟು ಇತ್ತೀಚೆಗೆ
ದೇಶ ಸರ್ ಒಂದ್ಸರಿ ಹಲೋ ಹೇಳಿ ಆಡಿಯೋ ನಮ್ಮ ಜೊತೆ ದೂರದಾರ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಿಮ್ಗೆ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೇಕು ಇದನ್ನ. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾದಂತಹ ತೀರ್ಪು. ಏನ್ ಹೇಳಕ್ ಬಯಸ್ತೀರಿ? ತಕ್ಷಣ ಏನ್ ಆಗ್ಬೇಕೀಗ ಕಾನೂನಾತ್ಮಕವಾಗಿ ಮುಂದಿನ ಸ್ಟೆಪ್ ಏನು? ನಾನು ಕೇವಲ 5 ನಿಮಿಷದಿಂದ KV8 ಫೈಲ್ ಮಾಡಿ ಬಂದಿದ್ದೀನಿ ಸುಪ್ರೀಂ ಕೋರ್ಟ್ಗೆ. ಚಾಲೆಂಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು, ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ಅವ್ರಿಗೆ ನೈತಿಕ ಈ ಪ್ರಕರಣ ಅವ್ರ ಮೇಲೆ ಬಂದಿದೆ ಅದಕ್ಕೆ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಇಮಿಡಿಯೇಟ್ಗೆ. ಯಾಕೆಂದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂದ್ರೆ ಅವರ ರಾಜೀನಾಮೆಗೆ ಅವಶ್ಯಕತೆ ಇದೆ. ಹಾಗಾಗಿ ಜಡ್ಜ್ಮೆಂಟು ಇವತ್ತೇನು ಬಂದಿದೆ ಅವ್ರು 1 ನಿಮಿಷನೂ ಕೂಡ ಕಂಟಿನ್ಯೂ ಆಗಬಾರ್ದು. ಅವ್ರಿಗೇನಾದ್ರೂ ನೈತಿಕತೆ ರಾಜಕಾರಣದ ಬಗ್ಗೆ ಸರ್ ಲೀಗಲಿ ಏನ್ ಮಾಡ್ತೀರಿ? ಇಲ್ಲಿ ಒಂದು ನೀವು ಸುಪ್ರೀಂ ಕೋರ್ಟ್ ನಲ್ಲಿ KV8 ಸಲ್ಲಿಕೆ ಮಾಡಿದ್ದೀರಿ. ಈಗ ಇಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಾಸೆಸ್ ಆಗಬೇಕಲ್ಲ, ಮುಂದೆ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಈಗ ನಾಳೆಯಿಂದನೇ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು PCR ಆಲ್ರೆಡಿ ಈಗ ಒಂದು ಆರ್ಡರ್ ಆಗ್ಬೇಕಾಯ್ತು, ಅದು ಪೆಂಡಿಂಗ್ ಇದೆ. ಅಡ್ವಾನ್ಸ್ ಮಾಡಿ ಅದನ್ನ ರಿಕ್ವೆಸ್ಟ್ ಮಾಡೋದು ಜಡ್ಜ್ಗೆ. ಸೊ ನಾವು ಕೂಡ ನಾಳೆ ಫೈಲ್ ಮಾಡ್ತಾ ಇದ್ದೇವೆ PCR. ಸೊ ಹಂಗಾಗಿ ನಾವು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. 1 or 2 days ಅಲ್ಲಿ ಈ 2 PCR ಆದೇಶಗಳು ಕೂಡ ಬರ್ತಾ ಇದಾವೆ. 2-3 PCಗಳು ಈಗ ನಮ್ಮ 3 ಜನ ದೂರುದಾರರು ಕೂಡ 3 ಜನ ಸಪ್ರೇಟ್ ಆಗಿ ಆಗ್ತಾ ಇದ್ವಿ. ಆಲ್ರೆಡಿ ಇಬ್ರು ಫೈಲ್ ಮಾಡಿದರೆ ನಾನು ನಾಳೆ ಫೈಲ್ ಮಾಡ್ತಾ ಇದ್ದೀನಿ. ಸೊ 3 ದೂರುಗಳ ಜಡ್ಜ್ಮೆಂಟ್ ಆರ್ಡರ್ಸ್ ಬರುತ್ತೆ. ಇಂಟೀರಿಯಂ ಆರ್ಡರ್ ಬಂದಮೇಲೆ ಅದ್ರ ಮೇಲೆ ಲೋಕಾಯುಕ್ತ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕು, FIR ಮಾಡಲೇಬೇಕು, ಮಾಡೇ ಮಾಡುತ್ತೆ. ಆ ಮಾಡಿದ್ಮೇಲೆ ಇವ್ರು ಹೆಂಗ್ ಕಂಟಿನ್ಯೂ ಆಗ್ತಾರೆ, ಯಾವ ಆಧಾರದ ಮೇಲೆ ಕಂಟಿನ್ಯೂ ಆಗ್ತಾರೆ? ಸಿದ್ದರಾಮಯ್ಯನವರು ನೈತಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಅನೇಕ ವಿಚಾರಗಳನ್ನು, ಅವರು ಸಮಾಜವಾದವನ್ನ ಮಾತಾಡ್ತಾರೆ. ಕಾಂಗ್ರೆಸ್ನವರು ಎಸ್ಪೆಷಲಿ ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ನವರು ಎಸ್ಪೆಷಲಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಈ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕವಾದಂತಹ ಹಕ್ಕು ಇಲ್ಲ. ಸಿದ್ದರಾಮಯ್ಯನವರು ಅಭಿಷೇಕ್ ಮನು ಸಿಂಘ್ವಿ ಮತ್ತು ಇನ್ನಿತರೆ ದೊಡ್ಡ ದೊಡ್ಡ ಲಾಯರ್ಗಳನ್ನ ಒಟ್ಟಾಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರು ಏನೋ ಅವ್ರ ರೆಸಿಗ್ನೇಷನ್ ಕೊಡೋ ಬಗ್ಗೆ ಒಂದೇ ಒಂದು ಚಕಾರ ಕೂಡ ಎತ್ತುತ್ತಾ ಇಲ್ಲ. ಕಾಂಗ್ರೆಸ್ನ ಯಾವುದೇ ಲೀಡರ್ಸ್ ಚಕಾರ ಎತ್ತುತ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಹೋರಾಟವನ್ನ ಮುಂದುವರಿಸೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಹೇಗೆ ಕಾನೂನಾತ್ಮಕವಾಗಿ ಹೇಗೆ ಎದುರಿಸ್ತೀರಿ? ಕಾನೂನಾತ್ಮಕವಾಗಿ ನಾವು ಡೆಫಿನೆಟ್ಲಿ ನಾವು ಅದಕ್ಕೆ KV8 ಫೈಲ್ ಮಾಡಿರೋದಲ್ವಾ. ನಾವು ಅವರು ಈ ಆರ್ಡರ್ನ ಚಾಲೆಂಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ನಾವು KV8 ಫೈಲ್ ಮಾಡಿದೀವಿ ಸುಪ್ರೀಂ ಕೋರ್ಟ್ನಲ್ಲಿ. ನಾವು ಕೂಡ ಅಲ್ಲಿ ರೆಡಿ ಇದ್ದೇವೆ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮದೇ ಆದ ವಕೀಲರ ತಂಡ ಇಟ್ಕೊಂಡು ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ, ಅದರಲ್ಲಿ ಹಿಂದೆ ಮಾತಿಲ್ಲ. ಆದರೆ ನಿಮ್ಮ ಮೇಲೆ ಏನು ನೀವು ಹೇಳ್ತಾ ಇದ್ರಲ್ಲ, ನೀವು ಹೇಳಿದಂತ ನಡ್ಕೊಳ್ಳಿ. ಇವತ್ತು ನೀವು ಅವತ್ತು ಅದೇ ಯಡಿಯೂರಪ್ಪನವ್ರ ಹಿಂದೆ ಈ ಪ್ರಕರಣ ಇಂಥದ್ದೇ ಒಂದು ಪ್ರಕರಣ ಆದಾಗ ನೀವೇನಂತ ಹೇಳಿದ್ರಿ, ನೀವು ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ರಿ, ನೀವು ಏನಂತ ಹೇಳಿಕೆಗಳನ್ನ ಕೊಟ್ಟಿದ್ರಿ, ಆ ಹೇಳಿಕೆಗಳನ್ನ ನೀವು ಜ್ಞಾಪಿಸ್ಕೊಂಡು ಅವತ್ತು ನೀವು ಇದೇ ಹೇಳಿದ್ರಾ, ನೀವೇನಂತ ಹೇಳಿದ್ರಿ, ಅದೇ ಆಧಾರದ ಮೇಲೆ ನಿಮಗೊಂದು ಅವ್ರಿಗೊಂದು ಆಗೋದು ಬೇಡ. ನೀವು ಡೆಮಾಕ್ರಸಿ ಸಿಸ್ಟಮ್ ಬಗ್ಗೆ ಏನಾದರೂ ಗೌರವ ಇದ್ರೆ ಲೆಟ್ ದೆಮ್ ರಿಸಲ್ಟ್. ಪ್ರದೀಪ್ ಕುಮಾರ್ ಅವರೇ, ಒನ್ ಥಿಂಗ್ ಐ ಶುಡ್ ಟೆಲ್ ಯು, ನೀವು ಫಸ್ಟ್ ಇದು ಕೋರ್ಟ್ ಮೆಟ್ಲು ಹತ್ತಿದಾಗ್ಲೂ ಫಸ್ಟ್ ನೀವೇ KV8 ಹಾಕಿ ಇದನ್ನ ಹೇಗೆ ಅಂದ್ರೆ ಬಹಳ ಅಟ್ಯಾಕಿಂಗ್ ಪ್ಲೇ ಇದು ನಿಮ್ದು. ಸಿದ್ದರಾಮಯ್ಯನವರಂತ ಸಿದ್ದರಾಮಯ್ಯ ಡಿಫೆನ್ಸ್ ಅಲ್ಲಿ ಓಡೋಂಗ್ ಮಾಡ್ಬಿಟ್ರಿ. ಡಿಫೆಂಡ್ ಮಾಡ್ಕೊಂಡು ಪ್ರತಿ ಹಂತದಲ್ಲೂ ಈಗಲೂ ಕೂಡ ಸುಪ್ರೀಂ ಕೋರ್ಟ್ಗೆ ನೀವು ಫಸ್ಟ್ KV8 ಹಾಕಿ ಕಾನೂನು ಅಂದ್ರೆ ಬಹಳ ಸಮರ್ಥವಾಗಿ ಸಾಕ್ಷ್ಯಗಳನ್ನ ದಾಖಲೆಗಳನ್ನ ಕಲೆ ಹಾಕಿ ದಾಖಲೆಗಳು ಎಷ್ಟು ಸೂಕ್ತ ಸಮರ್ಥವಾಗಿದ್ವು ಅಂತಂದ್ರೆ ನಿಮ್ಗೆ ಇವತ್ತು ಈ ಥರದ ಒಂದು ರಿಸಲ್ಟ್ ಬಂದಿದೆ ಕೋರ್ಟಿಂದ ನ್ಯಾಯಯುತವಾಗಿ. ಹೇಗೆ ಸಾಧ್ಯ ಆಯ್ತು? ಕಾರಣ ಏನಪ್ಪ ಅಂತಂದ್ರೆ, ನಾನು ರಾಜಭವನಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಾಗ ರಾಜ್ಯಪಾಲರಿಗೆ ಅಲ್ಲೇ ಕೂಡ ಸ್ಕ್ರೂಟಿನೈಸ್ ಮಾಡಿದ್ರು. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಬೇಸಿಕಲಿ ದೇ ಆರ್ ದಿ ರೆಕ್ಟಿಫೈ ಆಲ್ ದ ಇಶ್ಯೂಸ್ ಅಂಡ್ ಕಲೆಕ್ಟ್ ದ ಡಾಕ್ಯುಮೆಂಟ್ಸ್ ಅಂಡ್ ವಾಟ್ ವೇ ದ ಸಿದ್ದರಾಮಯ್ಯ ಫ್ಯಾಮಿಲಿ ವಾಸ್ ಇನ್ವಾಲ್ವ್ಡ್ ಇನ್ ದಿ ಸ್ಕ್ಯಾಮ್. ಆ ವೇನಲ್ಲಿ ರಾಜ್ಯಪಾಲರು ಎಲ್ಲ ದಾಖಲಾತಿಗಳನ್ನ ವೆರಿ ಸೀರಿಯಸ್ಲಿ ದೇ ಸ್ಕ್ರೂಟಿನೈಸ್. They are taking the legal experts' opinion from the own legal experts. That is the reason I also applied for the certified copies in Muda and get the documents and filed before the Raj Bhavan and as well as the High Court. That is the reason that this verdict was in favor of me. So ನೀವು ಬಹಳ ಸೂಕ್ತವಾಗಿ ದಾಖಲೆಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಯ್ತು ಅಂತ. ಇಲ್ಲ, ಅದರಲ್ಲಿ ಏನಾಯ್ತು ಅಂದ್ರೆ, ನೀವು ಇವಾಗ್ಲೂ ಕೇಳಿದ್ರೆ ಮೇಡಮ್, ಮೂಡಾದಲ್ಲಿ ನೀವು ಯಾವುದೇ ಕಾಪಿಗೆ ಹಾಕಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಿಥಿಲ ಆಗಿದೆ ಅಂತ ಕೊಡ್ತಾ ಇದ್ರು.
ಏನಾರು ಕೊಡಿ ನೀವು ಈ ಪ್ರಕರಣದ ಬಗ್ಗೆ ಫೈಲ್ ಇಲ್ಲ ಅಂತ ಕೊಡೋದು ಸರ್, ಅಂದ್ರೆ ಸಾಕ್ಷ್ಯನಾಶದ ಪ್ರಯತ್ನ 100% ಆಗಿದೆ ಈ ಕೇಸಲ್ಲಿ, ಡೌಟೇ ಬೇಡ. ಈ ಫೈಲೇ ಇಲ್ಲ ಅಲ್ಲಿ. ಇವಾಗ ನಿಮ್ಗೆ ನಾವು ಅವಾಗ ತಗೊಂಡಿದ್ದು ಸಿಕ್ಕಿದೆ ಸರ್, ಕಾನೂನು ಪ್ರಕಾರ ಅಪರಾಧ ಅಲ್ವಾ? ಖಂಡಿತ ಅಪರಾಧ. ನಾನು ಇದನ್ನ ಫೈಲ್ ಮಾಡಿದಾಗ December 3, 2023 ನಾನು ಅವಾಗಲೇ ಇಮಿಡಿಯೇಟ್ ಆಗಿ January, February ತಗೊಂಡಿದ್ವಿ ಡಾಕ್ಯುಮೆಂಟ್ಸ್. ಸೊ ಹಂಗಾಗಿ ಸಿಕ್ತು. ಇವಾಗ ನೀವು ಇವಾಗ ಅಪ್ಲೈ ಮಾಡಿ ಸಿಗ್ತಲ್ಲ ಡಾಕ್ಯುಮೆಂಟ್ಸ್, ಇಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲ, ಫೈಲ್ ಶಿಥಿಲಾಗಿದೆ ಅಂತಾರೆ, ಫೈಲ್ ಇಲ್ಲ ಅಂತ ಕೊಡ್ತಾರೆ. ನೀವು ಏನೋ ಒಂದು ಅಂಡರ್ಸ್ಟ್ಮೆಂಟ್ ಅನ್ರೀಸನ್ ಕೊಡ್ತಾರೆ, ಡೌಟ್ಫುಲ್ ರೀಸನ್ಸ್ ಕೊಟ್ಟು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಇದು ಅಲ್ಲಿ ಮೂಡಾದಲ್ಲಿ ಇದು ಒಂದೇ ಅಲ್ಲ, ಇಡೀ ಮೂಡನೇ ಸ್ಕ್ಯಾಮ್ ಇದೆ. ಹೇಗೆ ಸರ್, ಹೇಳ್ಬೋದಾ ಇನ್ನೊಂದ್ ಸ್ವಲ್ಪ? ಯಾಕೆಂದ್ರೆ ಮೂಡಾದಲ್ಲಿ 4839 ಸೈಟ್ ಸ್ಕ್ಯಾಮ್ ಆಗಿರೋದು. ಇದು ಒಂದೇ ಅಲ್ಲ, ಈ ಪ್ರಭಾವಶಾಲಿಗಳಿಗೆ ಇದೇ ತರ. ಅದು ಮೇಜರ್ ಪೊಲಿಟಿಷಿಯನ್ಸ್ ಇರ್ರೆಸ್ಪೆಕ್ಟಿವ್ ದಿ ಪಾರ್ಟೀಸ್. ಸೊ ಇವರೆಲ್ಲ ರಾಜಕಾರಣಿಗಳು ಮೈಸೂರು ನುಂಗಾಕ್ ಬಿಟ್ಟಿದ್ದಾರೆ 100%. ಇದರಲ್ಲಿ ನೀವು ಅದೇ ಒಬ್ಬ ಸಾಮಾನ್ಯ ರೈತ, ಸಾಮಾನ್ಯ ವ್ಯಕ್ತಿ ಮೈಸೂರಿನಲ್ಲಿ ಯಾರೋ ಸೈಟ್ ಬೇಕು ಅಂತ ಕೇಳ್ಕೊಂಡವನೋ, ಯಾರೋ ಜಮೀನು ಕಳ್ಕೊಂಡವನಿಗೋ ಈ ತರ ಪರಿಹಾರದ ಸಿಗ್ತಾ ಇಲ್ಲ. 20 ವರ್ಷ 30 ವರ್ಷ ದೇ ಆರ್ ಫೈಟಿಂಗ್ ಇನ್ ಕೋರ್ಟ್. ಒಂಥರ ಇದೆಲ್ಲ ಪಾಪಕ್ಕೂ ಸಿದ್ದರಾಮಯ್ಯನವರು ಮೈಸೂರು ಭಾಗದ ಬಹಳ ದೊಡ್ಡ ಲೀಡರ್ ಅಂತ ಕ್ಲೈಮ್ ಮಾಡ್ತಾರೆ. ಇದಷ್ಟಕ್ಕೂ ಒಂಥರ ಹೊಣೆ ಆದಂಗೆ ಮತ್ತು ಇದೆಲ್ಲ ಪಾಪಕ್ಕೆ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆಯಾ ಅಂತ ಅಲ್ಲ. ಅವರು ಅದಕ್ಕಿಂತ ದೊಡ್ಡ ಕ್ಲೈಮ್ ಯಾವುದು ಗೊತ್ತಾ? ನಾನು ಸಮಾಜವಾದಿ, ದಲಿತ ಮುಖಂಡ, ಹಿಂದುಳಿದ ವರ್ಗದ ನಾಯಕ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಈ ತರ ಹೇಳ್ತಾ ಇದ್ರು ಅವರು. ಅದ್ರ ಮೇಲೆ ಈಗ ದೊಡ್ಡ ಚುಕ್ಕೆ ಬಿದ್ದಿದೆ. ಅದಕ್ಕೆ ಉತ್ತರ ಕೊಡಬೇಕಾದಂತವ್ರು ಸಿದ್ದರಾಮಯ್ಯನವರಿಗೆ ನೈತಿಕವಾಗಿ ಆಗ್ಲಿ, ಸಾಮಾಜಿಕವಾಗಿ ಆಗ್ಲಿ, ಯಾವುದೇ ಕಾರಣಕ್ಕೂ ಈ ರಾಜಕೀಯವಾಗಿ ಆಗ್ಲಿ ಈ ವಿಷಯವನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಅವರ ಕುಟುಂಬ ಮತ್ತು ಅವರು ಹಂತ ಹಂತವಾಗಿ ಈ ಪ್ರಕರಣದಲ್ಲಿ ಸ್ಕ್ಯಾಮ್ ಮಾಡಿರೋದು ಸತ್ಯ, ಅಧಿಕಾರ ದುರುಪಯೋಗ ಆಗಿರೋದು ಸತ್ಯ, ಅಧಿಕಾರ ದುರ್ಬಳಕೆ ಆಗಿರೋದು ಸತ್ಯ. ಆ ದಲಿತ ವರ್ಗಕ್ಕೆ ಸೇರಿದ ಜಮೀನನ್ನ ಕಬಳಿಸುವ ಎಲ್ಲ ಪ್ರಯತ್ನವನ್ನ ಮಾಡಿದಂಥದ್ದು ಮಹಾನ್ ಅಪರಾಧ. ಈಗಲೂ ಕೂಡ, ಈ ಕ್ಷಣಕ್ಕೂ ಕೂಡ ಅದು ರಾಮಲಿಂಗಾರೆಡ್ಡಿ ಅವರಂತಹ ಹಿರಿಯ ಸಜ್ಜನ ರಾಜಕಾರಣಿ ಇರ್ಬೋದು, ಅಥವಾ ಪ್ರಿಯಾಂಕ್ ಖರ್ಗೆ ಅವರಂತಹ ತಂದೆಯ ಪ್ರಭಾವ ಮತ್ತು ಒಂದು ಅವ್ರದ್ದೇ ಆದ ಶೈಲಿಯ ರಾಜಕಾರಣ ಮಾಡ್ಕೊಂಡ್ಬಂದು ಇವರೆಲ್ಲರೂ ಈ ಕ್ಷಣಕ್ಕೂ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಬಿಜೆಪಿ JDS ಸೇರಿ ಮಾಡ್ತಾ ಇರೋ ಕಾನ್ಸ್ಪಿರಸಿ. ಇದರಲ್ಲಿ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ. DK ಶಿವಕುಮಾರ್ ಹೇಳಿದ್ರು, ಮೈ ಚೀಫ್ ಮಿನಿಸ್ಟರ್ ಹ್ಯಾಸ್ ನಾಟ್ ಡನ್ ಎನಿ ರಾಂಗ್ ಅಂತಂದ್ಬಿಟ್ಟು. ಈಗ ನೋಡಿ, ಇದೆಲ್ಲ ಬಿಜೆಪಿ ಮಾಡ್ತಿರೋ ಕಾನ್ಸ್ಪಿರಸಿ. ಆಯ್ತು, ಬಿಜೆಪಿ JDS ಅಥವಾ ಇನ್ನೊಂದು ಯಾವುದೋ ಪೊಲಿಟಿಕಲ್ ಪಾರ್ಟಿ ಸೇರ್ಕೊಂಡೆ ಕಾನ್ಸ್ಪಿರಸಿ ಮಾಡಿದೆ ಅಂತಾನೆ ಇಟ್ಕೊಳ್ಳೋಣ. ಕೋರ್ಟ್ ಯಾಕಂಗ ಆದೇಶ ಮಾಡ್ತು? ಕೋರ್ಟ್ ಯಾಕೆ ಆದೇಶ ಮಾಡ್ತು? ಕೋರ್ಟ್ ಏನು ಯಾರ ಪಕ್ಷನೂ ಇಲ್ವಲ್ಲ. ಕೋರ್ಟ್ ನಿಮ್ಮ ವಿರುದ್ಧವಾದ ಆದೇಶವನ್ನ ಮಾಡಿದೆಯಲ್ಲ. 30-35 ಗಂಟೆಗಳ ಕಾಲ ಸುದೀರ್ಘವಾದಂತ ವಾದವನ್ನ ಎರಡೂ ಕಡೆ ಮಾಡಿದ್ದಾರೆ. ಅದು ಅಭಿಷೇಕ್ ಮನು ಸಿಂಘ್ವಿ ಅಂತ ಹಿರಿಯ ವಕೀಲರನ್ನ ಕರೆಸ್ಕೊಂಡ್ಬಂದು ನೀವು ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡಿಸಿದ್ರಿ. ಅವ್ರು ಸುದೀರ್ಘವಾಗಿ ಎಲ್ಲವನ್ನ ಹೇಳಿದ್ರು. ನಿಮ್ಮ ಈ ಇವತ್ತಿನ ಟೆಕ್ನಿಕಲ್ ಗ್ರೌಂಡ್ ಮೇಲೂ ಆರ್ಗ್ಯುಮೆಂಟ್ ಮಾಡಿದ್ರು. ನೀವು ರಾಜ್ಯಪಾಲರ ನಡೆ ದುರ್ಬಳಕೆ ಬಗ್ಗೆ ಮಾತಾಡಿದ್ರು. ಅವ್ರ ಆಮೇಲೆ ಫ್ಯಾಕ್ಟ್ಸ್ ಆಫ್ ದಿ ಕೇಸಲ್ಲಿ ಎಲ್ಲೂ ಕೂಡ ಬರದೇ ಇಲ್ಲ ಅಂದ್ರು. ಆಮೇಲೆ ಫ್ಯಾಕ್ಟ್ಸ್ ಆಫ್ ದಿ ಕೇಸಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರನೇ ಇಲ್ಲ ಅಂತ ಹೇಳಿದ್ರು. ಈ ರೀತಿ ಎಲ್ಲ ಆರ್ಗ್ಯುಮೆಂಟ್ ಮಾಡಿದಾಗಿಯೂ ಸಹಿತ ಅವರ ಆ ನಡವಳಿಕೆ ಮತ್ತು ಅವರ ಅಧಿಕಾರ ದುರ್ಬಳಕೆ ಅವರ ಎಲ್ಲ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಕಾಣ್ತಾ ಇತ್ತು. ಹಾಗಾಗಿನೇ ಇವತ್ತು ಜಡ್ಜ್ಮೆಂಟು ಅವರ ವಿರುದ್ಧವಾಗಿ ಬಂದಿದೆ. ಓಕೆ ಸರ್, ನೀವು ಆರ್ಡರ್ ಕಾಪಿನ ಖಂಡಿತವಾಗ್ಲೂ ಡೀಟೇಲ್ ಆಗಿ ನೋಡಿರ್ತೀರಾ. ಅದರಲ್ಲಿ 17A PC ಆಕ್ಟ್ ವಿಚಾರದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಈ ಹಿಂದೆ ಏನು ಅಬ್ಜೆಕ್ಷನ್ಸ್ ನ ರೈಸ್ ಮಾಡಿದ್ರು, ಅಥವಾ ಇದು ಬರದೇ ಇಲ್ಲ 17A ಅಂಡರ್ಲಿ ಅನ್ನೋಂಥದ್ದು ಹೇಳಿದ್ರು. ಪೊಲೀಸ್ ಆಫೀಸರ್ ಅದಕ್ಕೆ ರಿಕ್ವೆಸ್ಟ್ ಮಾಡಬೇಕಾಗತ್ತೆ ಅಂತ. ಆದ್ರೆ ಕೋರ್ಟ್ ಬೇರೆನೇ ಹೇಳಿದೆ, 17A ಅಂಡರ್ ಅಲ್ಲಿ ಬರುತ್ತೆ ಇದು ಅನ್ನೋಂಥದ್ದನ್ನ ಹೇಳಿದೆ. ಕೋರ್ಟ್ ಏನ್ ಹೇಳಿದೆ ಅದನ್ನ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಈಗ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ನಾನು ಈ ಪರ್ಮಿಷನ್ ಏನ್ ತಗೊಂಡಿದ್ದೀನಿ ಅದು ಕರೆಕ್ಟು. ನಾನು ಇದು ಇನ್ವೆಸ್ಟಿಗೇಷನ್ ಕೊಟ್ಟ ಆದ್ಮೇಲೆ ಕೂಡ ಆಫೀಸರ್ ಕ್ಯಾನ್ ಅಪ್ಲೈ ದಿ ಪರ್ಮಿಷನ್. ಅಲ್ಲೂ ಕೂಡ ಅವನು ಮತ್ತೆ ಕೂಡ ತಗೋಬೇಕು ಅನ್ನೋದು ಕೂಡ ಹೇಳಿದೆ. ಅದಾದ್ಮೇಲೆ ತಗೋತಾರೆ. ಅದಾದ ಲೆಟ್ ಟು ದ ಇನ್ವೆಸ್ಟಿಗೇಷನ್ ಆಫೀಸರ್. ನೀವು ಇಲ್ಲಿ ಏನಾಗಿದೆ, ಇನ್ವೆಸ್ಟಿಗೇಷನ್ ಮಾಡಕ್ಕಿಂತ ಮೊದಲೇ ಎಲ್ಲಾನು ಹೇಳಿದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅವಕಾಶ ಡೌಟ್ ಸ್ಟಾರ್ಟ್ ಆಗಿದೆ. ಸಿದ್ದರಾಮಯ್ಯನವರು, ಈಗ ನನ್ನ ಆಪಾದನೆನೋ ಸಿದ್ದರಾಮಯ್ಯನವರು ಮತ್ತೆ ಅವರ ಕುಟುಂಬ ಈ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ. ತನಿಖೆನೇ ಮಾಡಬಾರ್ದು ಅಂದ್ರೆ ಹೇಗೆ? ಅದಕ್ಕೆ ಅವ್ರು ಹೇಳಿದ್ರು, ಜಡ್ಜ್ಮೆಂಟ್ ಆಗಿ ಕೊಟ್ಟಿರೋದಾಗಿನೇ. ಎಸ್, ನೀವು ಯಾರು ಬೇಕಾದ್ರೂ PCR ಹಾಕ್ಬೋದು, ಇದ್ರಲ್ಲಿ ಹಾಕಕ್ಕೆ ಅವಕಾಶ ಇದೆ, ಡೌಟ್ಫುಲ್ ಇದೆ ಅಂತ ಯಾರು ರಾಜ್ಯಪಾಲರು
ರಿಪೋರ್ಟ್ ಮಾಡಿದ್ದಾರೆ. ಮತ್ತೆ ಅದ್ರಲ್ಲಿ ರಾಜ್ಯಪಾಲರ ರಾಜಭವನದಿಂದ ಈ ಕೊಟ್ಟಂತ ಆ ವರ್ಡಿಕ್ಟ್ ಇದೆ, ಸ್ಯಾಂಕ್ಷನ್ ಇದೆ. ಸ್ಯಾಂಕ್ಷನ್ ಮೇಲೂ ಕೂಡ ಜಡ್ಜಿ ಇವತ್ತು ತುಂಬಾ ಕೂಲಂಕುಷವಾಗಿ ಮಾತಾಡಿದ್ದಾರೆ. ನೀವು ಅದ್ರ ವಿರುದ್ಧವಾಗಿ ನೀವು ಏನದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರಲ್ಲ, ಅದು ಕೂಡ ನೀವು ತಗೊಂಡ್ರೆ ತಪ್ಪು ಅಂತಾನೆ ಹೇಳಿದೆ. ತಪ್ಪು ಅನ್ನುವ ಅರ್ಥದಲ್ಲಿ ಮಾತಾಡಿದೆ. ಅಂದ್ರೆ ನೀವು ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಆಗಲ್ಲ. ಅವರಿಗೆ ಆದಂತ ರಾಜ್ಯಪಾಲರಿಗೆ ಒಂದು ಅಧಿಕಾರ ಇದೆ. ಆ ಅಧಿಕಾರವನ್ನು ಚಲಾಯಿಸಿ ಒಬ್ಬ ದೂರುದಾರ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅವರು ನಿಮ್ಮನ್ನ ಮಾಹಿತಿ ಕೇಳ್ತಕ್ಕಂಥದ್ದು ಅವ್ರಿಗೆ ಹಕ್ಕಿದೆ. ಹಾಗಾಗಿ ಯಾವುದೇ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ನ ವೈಲೇಷನ್ ಅಲ್ಲ. ನಿಮ್ಗೆ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ನಿಮ್ ನೋಟಿಸು ಕೊಟ್ಟಿದ್ದಾರೆ, ಉತ್ತರವನ್ನು ಕೇಳಿದ್ದಾರೆ, ಅದಾದ್ಮೇಲೆ ಮಾಡಿದ್ದಾರೆ. ಆದ್ರೆ ನೀವು ಆ ನೋಟಿಸ್ ಧಿಕ್ಕರಿಸುವ ಪ್ರಯತ್ನವನ್ನ ಮಾಡಿದ್ರಲ್ಲ. ನಮ್ಮ ಪರವಾಗಿ ತೀರ್ಪು ಬಂದಿಲ್ಲ ಅಂದ ತಕ್ಷಣ ಇದರಲ್ಲಿ ಕಾನ್ಸ್ಪಿರಸಿ ಇದೆ, ಅವ್ರ ಕಾನ್ಸ್ಪಿರಸಿ ಇದೆ. ನಮ್ಮ ಪರವಾಗಿ ಇದೊಂಥರ ಇವಿಎಂ ಗಲಾಟೆ ಇದ್ದಂಗೆ. ನಮ್ಮ ಪರವಾಗಿ ಗೆದ್ರೆ ಇವಿಎಂ ಸರಿ ಇದೆ, ಗೆದ್ದಿಲ್ಲ ಅಂತಂದ್ರೆ ಇವಿಎಂ ಸರಿ ಇಲ್ಲ. ಎನಿವೆ ಸರ್, ಇದರ ಬಗ್ಗೆ ಕಾನೂನಿನ ದೃಷ್ಟಿಯಿಂದ ನೋಡೋದಾದ್ರೆ ರಾಜ್ಯಪಾಲರ ಅಧಿಕಾರದ ಕುರಿತಾಗಿ ಅಭಿಷೇಕ್ ಮನು ಸಿಂಘ್ವಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಎತ್ತಿದ್ರು. ರಾಜ್ಯಪಾಲರು ಕ್ಯಾಬಿನೆಟ್ ಡಿಸಿಷನ್ ನ ಕೇಳಲೇಬೇಕು. ಕ್ಯಾಬಿನೆಟ್ ಡಿಸಿಷನ್ಗೆ ವಿರೋಧವಾಗಿ ಹೋಗಿದ್ದಾರೆ. ಸಂವಿಧಾನಾತ್ಮಕ ರೈಟ್ ಸರ್.